ಪನ್ನೀರ್ ಟಾಪಿಂಗ್ಸ್ ತೊಗೊಂಡಿದ್ದೀವಿ, ಬಟ್ ಒಂಚೂರು ಚೆನ್ನಾಗಿಲ್ಲ. ಅಲ್ಲಿ ಹೋಗಿ ಕುತ್ಕೊಂಡು ತಿನ್ನಬೇಕು. ಬೀಫ್ ಕ್ರೊಸಾಂಟ್. ಫೈನಲಿ ನಾವು ನಮ್ಮ ಸ್ಟೇ ರೀಚ್ ಆದ್ವಿ. ಈ ಸ್ಟೇ ಕೂಡ ತುಂಬಾ ಚೆನ್ನಾಗಿದೆ, ನೀವು ನೋಡ್ತಿರ್ಬೋದು. ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡಿ ನೀವು ಮೋಸ ಹೋಗಬೇಡಿ. ಇಲ್ಲೇನು ಕಮ್ಮಿಗೆ ಸಿಗೋದಿಲ್ಲ, ಎಲ್ಲ ಕಾಸ್ಟ್ಲಿನೇ ಇದೆ. ಚೆಕ್ಔಟ್ ಆಗಿ ನಾವಿವಾಗ ಹಾರ್ಸ್ ಕಾರ್ಟಲ್ಲಿ ಹೋಗ್ತಾ ಇದ್ದೀವಿ ಹಾರ್ಬರ್ ಕಡೆ. ಅಲ್ಲಿ ಹೋಗಿ ನೆಕ್ಸ್ಟು ಪದಂಬೇಗೆ ಹೋಗಬೇಕು. ಅದಾದಮೇಲೆ ಅಲ್ಲಿಂದ ಉಬುಡ್ಗೆ ಕಾರಲ್ಲಿ ಹೋಗಬೇಕು. ನಾವು ಇಲ್ಲಿವರೆಗೂ ಸ್ಟೇ ಮಾಡಿದ ಪ್ರಾಪರ್ಟೀಸಲ್ಲೆಲ್ಲ ಒಳ್ಳೆ ಹೋಸ್ಟ್ಗಳು ಸಿಕ್ಕಿದ್ರು. ಇವರು ಅಷ್ಟೇ ತುಂಬ ಒಳ್ಳೆ ಹೋಸ್ಟ್. ನಮಗೆ ಇವ್ರ ಪ್ರಾಪರ್ಟಿ ಮತ್ತು ಸರ್ವಿಸ್ ಎಲ್ಲನೂ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ನಮಗೆ ಉಬುಡ್ಗೆ ಹೋಗೋದಕ್ಕೆ ಫೆರಿ ಟಿಕೆಟ್ಸ್ ಕೂಡ ಇವರೇ ಅರೇಂಜ್ ಮಾಡಿದ್ದು. ಅದು ಆ್ಯಕ್ಚುಲಿ ಲಾಸ್ಟ್ ಮಿನಿಟಲ್ಲಿ ಅರೇಂಜ್ ಮಾಡಿಕೊಟ್ಟಿದ್ದು. ನಾವು ನಾಳೆ ಹೋಗ್ತೀವಿ ಅಂತಂದರೆ ಹಿಂದಿನ ದಿನ ನಾವು ಪ್ಲ್ಯಾನ್ ಮಾಡಿ ಬುಕ್ ಮಾಡಿದ್ದು ಟಿಕೆಟ್ಸ್ನ. ಮರ್ತೋಗ್ಬಿಟ್ಟಿದ್ವಿ ಟಿಕೆಟ್ಸ್ ಬುಕ್ ಮಾಡೋದು. ಸೊ ಹೇಗೋ ನಮಗೆ ಟಿಕೆಟ್ಸ್ ಬುಕ್ ಮಾಡಿಕೊಟ್ರು. ಆ್ಯಂಡ್ ಅಲ್ಲಿಂದ ಉಬುಡ್ಗೆ ಹೋಗೋದಕ್ಕೂ ಕೂಡ ಟಿಕೆಟ್ಸಲ್ಲೇ ಕ್ಯಾಬ್ಸ್ ಎಲ್ಲ ಅರೇಂಜ್ ಆಗಿತ್ತು. ಸೊ ನಾವಿಲ್ಲಿ ಬಂದು ಇಳಿದು ನಮ್ದು ಯಾವ ಫೆರಿ ಇರುತ್ತೆ ಆ ಫೆರಿ ಆಫೀಸ್ ಹತ್ರ ವೆಯ್ಟ್ ಮಾಡಬೇಕು. ಚೆಕ್ ಇನ್ ಪ್ರಾಸೆಸ್ ಇರುತ್ತೆ. ಸೊ ಅದನ್ನ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಹಾರ್ಬರ್ಗೆ ಹೋಗಬೇಕು. ಗೈಸ್ ಇಲ್ಲಿ ತಿಂಡಿ ಹುಡ್ಕೊಂಡು ಬಂದಿದ್ದೀವಿ. ಇಲ್ಲಿ ನೋಡಿ ಏನೇನೋ ಇದೆ. ಕೇಳ್ತಾ ಇದ್ದೀವಿ ವೆಜ್ಜಲ್ಲಿ ಏನಿದೆ ಅಂತ ಕೇಳ್ತಾ ಇದ್ದೀವಿ. ಸೊ ನೋಡೋಣ. ನಾವು 2 ಡೇಸಿಂದ ಲೋಕಲ್ ರೆಸ್ಟೋರೆಂಟ್ಸಲ್ಲಿ ನೂಡಲ್ಸ್ ತಿಂದಿದ್ರಿಂದ ಅದೇ ಎಕ್ಸ್ಪೆಕ್ಟೇಷನಲ್ಲಿ ಇಲ್ಲೂ ಬಂದ್ವಿ. ಬಟ್ ಇದು ಡಿಸಾಸ್ಟರ್ ಆಗೋಯಿತು, ನಮಗೊಂಚೂರು ಇಷ್ಟ ಆಗಲಿಲ್ಲ. ಇದು ನೂಡಲ್ಸು ಮತ್ತು ಪನ್ನೀರ್ ಟಾಪಿಂಗ್ಸ್ ತೊಗೊಂಡಿದ್ದೀವಿ, ಬಟ್ ಒಂಚೂರು ಚೆನ್ನಾಗಿಲ್ಲ. ಅಲ್ಲಿ ಹೋಗಿ ಕುತ್ಕೊಂಡು ತಿನ್ನಬೇಕು. ನೋಡೋಣ ಬನ್ನಿ. ಇದು ಬಿಟ್ಟು ಬೇರೆ ಏನಾದರೂ ಆರ್ಡ್ರ್ ಮಾಡ್ಕೊಳ್ಳೋದ ನೋಡ್ತೀವಿ. ನೋಡಿಕೊಂಡು ಇಲ್ಲ ಅಂತಂದರೆ ಬೇರೆ ಕಡೆ ಏನಾದರೂ ತೊಗೊಂಡು ತಿಂತೀವಿ. ಗೈಸ್ ಅಲ್ಲಿ ತೊಗೊಂಡಿದ್ದು ಏನೂ ಚೆನ್ನಾಗಿರಲಿಲ್ಲ. ಸೊ ಹಂಗಾಗಿ ಇಲ್ಲಿ ಫ್ರೆಂಚ್ ಬೇಕ್ರಿಗೆ ಬಂದಿದ್ದೀವಿ ಏನಿದೆ ನೋಡೋಕ್ಕೆ ಅಂತ. ಬೀಫ್ ಕ್ರೊಸಾಂಟ್, ಬನಾನಾ ಬ್ರೆಡ್. ಫ್ರೆಂಚ್ ಬೇಕ್ರಿಗೆ ಹೋಗಿದ್ವಲ್ಲ, ಅಲ್ಲಿ ಕೇಕ್, ಬ್ರೌನಿ, ಕ್ರೊಸಾನ್ಸ್ ಬಿಟ್ಟು ಬೇರೆ ಏನೂ ಇರಲಿಲ್ಲ. ಸ್ಪೈಸಿಯಾಗಿ ಏನಾದರೂ ತಿನ್ನೋಣ ಅಂತಂದರೆ ಸ್ಯಾಂಡ್ವಿಚ್ ಕೂಡ ಇರಲಿಲ್ಲ. ಸೊ ಹಾಗಾಗಿ ಅಲ್ಲೇನೂ ಬೇಡ ಅಂಥೇಳಿ ಇಲ್ಲಿ ಸೂಪರ್ ಮಾರ್ಕೆಟ್ ಹತ್ರ ಬಂದ್ವಿ. ಫ್ರೆಂಚ್ ಬೇಕ್ರಿಲಲ್ಲೂ ಏನೂ ಇಷ್ಟ ಆಗದೆ ಇಲ್ಲೇ ಬಂದು ಮಾರ್ಟಲ್ಲಿ ನೂಡಲ್ಸ್ ತೊಗೊಂಡು ಅದಕ್ಕಿಲ್ಲೇ ಬಿಸಿನೀರು ಸಿಗತ್ತೆ ಈ ಥರ, ಅದನ್ನ ಬಿಸಿನೀರು ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ನಾವೆಲ್ಲಿ ಕೂತಿದ್ವೋ ಅಲ್ಲಿಗೆ ಇದನ್ನೇ ತಿನ್ಕೊಂಡು ನೆಕ್ಸ್ಟ್ ಹೊರಡೋದು. ಯಾಕೋ ಈ ಡೇನೇ ಸರಿಯಾಗಿ ಸ್ಟಾರ್ಟ್ ಆಗಲಿಲ್ಲ ಅನ್ನಿಸ್ತು. ಬಿಕಾಸ್ ನಮಗೆ ಈ ಕಪ್ ನೂಡಲ್ಸ್ ಕೂಡ ಇಷ್ಟ ಆಗಲಿಲ್ಲ. ಒಂದು ಸ್ವಲ್ಪ ತಿಂದು ಮಿಕ್ಕಿದ್ದೆಲ್ಲ ಬಿಟ್ಬಿಟ್ಟೆ. ನಮಗೆ ಮಾರ್ನಿಂಗ್ 10 o'clock ಫೆರಿ ಇತ್ತು. ಸೊ ನಾವು ರೂಮ್ಸ್ ಬೇಗ ಚೆಕ್ಔಟ್ ಆಗಿಬಿಟ್ಟು ತುಂಬ ಬೇಗ ಬಂದಿದ್ವಿ ಪೋರ್ಟ್ ಹತ್ರ. ಆಲ್ಮೋಸ್ಟ್ ಒಂದು 8:30 ಅಷ್ಟೊತ್ತಿಗೆ ರೀಚ್ ಆಗಿದ್ವಿ. ಯಾಕಂದರೆ ಅಲ್ಲೇ ಏನಾದರೂ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗೋಣ ಅನ್ನೋದು ನಮ್ಮ ಮೈಂಡಲ್ಲಿತ್ತು. ಹಾಗಾಗಿ ಬ್ರೇಕ್ಫಾಸ್ಟ್ ಆದಮೇಲೆ ನಮಗೆ ತುಂಬ ಟೈಮ್ ಇತ್ತು. ಆಲ್ಮೋಸ್ಟ್ 9:15 ಅಷ್ಟೊತ್ತಿಗೆಲ್ಲ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಸೊ ತುಂಬ ಟೈಮ್ ಇದ್ದಿದ್ದರಿಂದ ನಾವು ಇಲ್ಲಿ ವೇಟಿಂಗ್ ರೂಮ್ ಅಂತ ಇರುತ್ತೆ ಪೋರ್ಟಲ್ಲಿ. ಸೊ ಇಲ್ಲಿ ಬಂದು ನಮ್ಮ ಲಗೇಜಸ್ ಎಲ್ಲ ಇಟ್ಟು ವೆಯ್ಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಬಂದು ಅವರು ನಮ್ಮ ಫೆರಿ ನೇಮ್ ಕರೀತಾರೆ, ಆವಾಗ ನಾವು ಹೋಗ್ಬೋದು. ಫೆರಿ ರೈಡ್ ತುಂಬ ಸ್ಕೇರಿ ಆಗಿತ್ತು. ಬಿಕಾಸ್ ವೇವ್ಸ್ ತುಂಬ ಸ್ಟ್ರಾಂಗ್ ಆಗಿತ್ತು. ಆ್ಯಂಡ್ ಸ್ಟಾರ್ಟ್ ಆಗಿದ್ದು ಸ್ವಲ್ಪ ಹೊತ್ತಿಗೆ ನೋಡಿ ಎಷ್ಟು ಸ್ಕ್ರೀಮ್ ಮಾಡ್ತಾರೆ ಎಲ್ಲರೂ. ಗಿಲ್ಲಿ ಟು ಪದಂಬೆ ಫೆರಿ ರೈಡ್ ತುಂಬ ಹಾರಿಬಲ್ ಆಗಿತ್ತು. ಫೆರಿ ಹತ್ತಿ ಒಂದು ಸ್ವಲ್ಪ ಹೊತ್ತಿಗೆ ವೇವ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ನಮಗೂ ಕೂಡ ಒಂಥರ ವಾಮಿಟ್ ಬರೋ ಥರ ಆಗ್ತಿತ್ತು. ಹಾಗಾಗಿ ನಾನು ಥ್ರೂ ಔಟ್ ದ ಜರ್ನಿ ಮಲ್ಕೊಂಡ್ಬಿಟ್ಟಿದ್ದೆ, ಸುಮ್ಮನೆ ಯಾಕೆ ಅಂತ. ಆ್ಯಂಡ್ ಎಲ್ಲರೂ ಕಿರ್ಚಾಡ್ತಾ ಇದ್ರು. ಆಲ್ಸೋ ಈ ಫೆರಿ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಸರ್ವಿಸ್ ಕೂಡ ಅಷ್ಟೇ ಚೆನ್ನಾಗಿರಲಿಲ್ಲ. ನಾವು ಗಿಲ್ಲಿಗೆ ಬರೋವಾಗ ನಮಗೆ ಸಿಕ್ನೆಸ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ರು, ವೇವ್ಸ್ ಎಲ್ಲ ಸ್ಟ್ರಾಂಗ್ ಇರುತ್ತೆ, ಸೊ ನೀವು ಭಯ ಪಡಬಾರ್ದು ಅಂತ. ಬಟ್ ಇಲ್ಲಿ ಆ ಥರದ್ದು ಏನೂ ಇರಲಿಲ್ಲ. ನಮ್ಗೆ ಹಂಗಾಗಿ ಒಂದು ಸ್ವಲ್ಪ ಭಯ ಜಾಸ್ತಿನೇ ಆಯಿತು. ಆ್ಯಂಡ್ ಇಲ್ಲಿ ಏನು ನೋಡ್ತಿದ್ದೀರಾ, ಇದು ನಮಗೆ ಫೆರಿ ಟಿಕೆಟ್ಸ್ ನಾವೇನು ಪರ್ಚೇಸ್ ಮಾಡಿದ್ವಲ್ಲ ಅದ್ರ ಜೊತೆಗೇನೆ ಪದಂಬೆಯಿಂದ ಉಬುಡಿಗೆ ಹೋಗೋದಕ್ಕೆ ಈ ಕ್ಯಾಬ್ ಅಂದರೆ ಶಟಲ್ ಕೂಡ ಬುಕ್ ಆಗಿತ್ತು. ಆ್ಯಂಡ್ ಇಲ್ಲೂ ಕೂಡ ಏನಂದರೆ ನಾವು ಇಳ್ದಿದ ತಕ್ಷಣ ನಮಗೆ ಒಂದಷ್ಟು ಜನ ಬಂದು ಅಪ್ರೋಚ್ ಮಾಡ್ತಾರೆ, ನಮ್ಮ ಹತ್ರ ಇರೋ ಟಿಕೆಟ್ಸ್ ತೊಗೋತಾರೆ. ಅವ್ರ ಟಿಕೆಟ್ಸ್ ನೋಡಿದ ತಕ್ಷಣ ಪ್ರಾಬಬ್ಲಿ ಗೊತ್ತಾಗುತ್ತೆ ಅನಿಸುತ್ತೆ ಆಲ್ರೆಡಿ ಬುಕ್ ಆಗಿದೆ ಶಟಲ್ ಅಂತ. ಬಟ್ ಅವ್ರು ನಮಗೆ ಮಿಸ್ಗೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಉಬುಡ್ಗೆ ಹೋಗೋದಕ್ಕೆ ಆಲ್ಮೋಸ್ಟ್ 5 hours ಬೇಕಾಗುತ್ತೆ, ಟ್ರಾಫಿಕ್ ಇರುತ್ತೆ ಹಾಗೆ ಅಂತೇಳಿ. ಆ್ಯಂಡ್ ನೀವು ನಮ್ಮ ಜೊತೆ ಬಂದರೆ ಇಂಡಿವಿಜುವಲ್ ಕ್ಯಾಬಲ್ಲಿ ನಿಮಗೆ ಬೇಗ ರೀಚ್
ರೀಚ್ ಆಗ್ಬೋದು ಅಂತ. ಬಟ್ ನಮ್ಗೆ ಆಲ್ರೆಡಿ ಗೊತ್ತಿತ್ತು ಪದಂಗ್ಬೆಯಿಂದ ಉಬುಡ್ಗೆ ಜಸ್ಟ್ 1 hour ಬೈ ರೋಡ್ ಅಂತ. ಸೊ ಹಾಗಾಗಿ ನಾವು ಸ್ವಲ್ಪ ಮುಂದೆ ಹೋದ್ವಿ, ಅಲ್ಲಿ ನಮಗೆ ಗೊತ್ತಾಯ್ತು ನಮ್ಮ ಫೆರಿದು ಶಟಲ್ ಸೆಪರೇಟ್ ಆಗಿ ಬೇರೆ ಕಡೆ ನಿಂತಿರತ್ತೆ ಅಂಡ್ ಅದು ಫ್ರೀ ಆಫ್ ಕಾಸ್ಟ್, ಅಂದ್ರೆ ನಮ್ಮ ಫೆರಿ ಟಿಕೆಟ್ಸ್ ಜೊತೆಗೇನೆ ಅದು ಬುಕ್ ಆಗಿರತ್ತೆ ಅಂತ. ಸೊ ಅದೊಂದು ಸ್ಕ್ಯಾಮ್ ಆಗೋದ್ರಿಂದ ನಾವು ಮಿಸ್ ಆದ್ವಿ. ಸೊ ಈ ಥರ ತುಂಬ ಸ್ಕ್ಯಾಮ್ಸ್ ಆಗ್ತಿರುತ್ತೆ, ನಾವು ತುಂಬ ಕೇರ್ಫುಲ್ ಆಗಿರಬೇಕು. ನಾನು ಸ್ವಲ್ಪ ಭಯ ಪಟ್ಕೊಂಡೆ, ಪ್ರಾಬಬ್ಲಿ ಲೇಟ್ ಆಗ್ಬೋದೇನೋ, ಟ್ರಾಫಿಕ್ ಇರುತ್ತೇನೋ ಅಂತ. ಬಟ್ ನನ್ನ ಜೊತೆ ಇದ್ದವರೆಲ್ಲ ಇಲ್ಲ ಅಷ್ಟೊಂದು ಆಗೋದಿಲ್ಲ, ಬೇಗ ರೀಚ್ ಆಗ್ತೀವಿ ಅಂತ. ಸ್ವಲ್ಪ ಮುಂದೆ ಹೋದಾಗ ನಮಗೆ ಗೊತ್ತಾಯಿತು ಓಕೆ ನಮ್ಮ ಫೆರಿದು ಶಟಲ್ ಬೇರೆ ಇದೆ ಅಂತ. ಸೊ ತುಂಬ ಕೇರ್ಫುಲ್ ಆಗಿರಬೇಕು ಈ ಥರ ಟೂರಿಸ್ಟ್ ಪ್ಲೇಸ್ಗೆಲ್ಲ ಹೋದಾಗ. ಆ್ಯಂಡ್ ನೋಡ್ತಾ ನೋಡ್ತಾ ಫೈನಲಿ ನಾವು ಉಬುಡ್ ಸಿಟಿ ರೀಚ್ ಆಗೇ ಬಿಟ್ವಿ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಹ್ಯಾಪ್ನಿಂಗ್ ಪ್ಲೇಸಸ್ ಇನ್ ಬಾಲಿ ಅಂತಲೇ ಹೇಳ್ಬೋದು. ಆ್ಯಂಡ್ ಅದು ನಿಜ ಕೂಡ, ಇಲ್ಲಿ ಎಲ್ಲನೂ ಸಿಗುತ್ತೆ. ಅಂದರೆ ಲಿಟ್ರಲಿ ಇದು ಒಂಥರ ಸಿಟಿ ಥರನೇ. ನಾವು ಬೇರೆ ಕಡೆ ಎಲ್ಲ ಸ್ಟೇ ಆಗಿದ್ದಾಗ ಅದೊಂದು ಸ್ವಲ್ಪ ಸಿಟಿಗಿಂತ ಹೊರಗಡೆ ಇರೋ ಥರ ಅನಿಸ್ತಿತ್ತು. ಬಟ್ ಉಬುಡ್ ಮಾತ್ರ ಪ್ರಾಪರ್ ಸಿಟಿ ಥರನೇ ಇತ್ತು. ನಾವು ಎಂಟರ್ ಆಗಿದ ತಕ್ಷಣ ಕಾರಿಂದ ಹೊರಗಡೆ ಹಾಗೆ ಸುಮ್ಮನೆ ನೋಡ್ಕೊತ ಬರ್ತಿದ್ವಿ. ಸೊ ಎಲ್ಲನೂ ಅವೈಲೇಬಲ್ ಇದೆ ಆ್ಯಂಡ್ ಎಲ್ಲ ಬ್ರ್ಯಾಂಡ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸೊ ನಮಗೆ ತುಂಬ ಖುಷಿ ಆಯಿತು ನೋಡಿದ ತಕ್ಷಣ. ಫೈನಲಿ ನಾವು ನಮ್ಮ ಸ್ಟೇ ರೀಚ್ ಆದ್ವಿ. ಈ ಸ್ಟೇ ಕೂಡ ತುಂಬಾ ಚೆನ್ನಾಗಿದೆ, ನೀವು ನೋಡ್ತಿರ್ಬೋದು. ಪ್ರಾಪರ್ ಈ ಬಾಲಿ ಆರ್ಕಿಟೆಕ್ಚರ್ ಏನಿದೆ ಅದೇ ಥರನೇ ಮಾಡಿದ್ದಾರೆ. ಸೊ ಆ ಟಚ್ ಇರೋದ್ರಿಂದ ನಮಗೂ ಒಂಥರ ಯೂನೀಕ್ ಅಂತ ಅನ್ನಿಸ್ತು. ಹೊರಗಿಂದ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ನಾವು ಚೆಕ್-ಇನ್ ಆಗಿ ಒಳಗಡೆ ರೂಮ್ ಯಾವ ಥರ ಇದೆ ಅಂತ ನೋಡೋಕ್ಕೆ ಕಾಯ್ತಾ ಇದ್ವಿ. ಸೊ ಫೈನಲಿ ಚೆಕ್-ಇನ್ ಆಗಿ ಇವಾಗ ರೂಮ್ ಹೆಂಗಿದೆ ಅಂತ ನೋಡೋಕ್ಕೆ ಬಂದ್ವಿ. ಇಲ್ಲಿ ರಿಸೆಪ್ಷನ್ ಇದೆ ಕೆಳಗಡೆ ನೋಡಿ, ಅಲ್ಲಿ ರಿಸೆಪ್ಷನ್. ಅಲ್ಲಿಂದ ಚೆಕ್-ಇನ್ ಆಗಿ ಮೇಲ್ಗಡೆ ಹತ್ಕೊಂಡು ಬಂದರೆ ಫಸ್ಟ್ ಫ್ಲೋರಲ್ಲಿ ಇಲ್ಲಿ 2 ರೂಮ್ಸ್ ಇದೆ. ಹಿಂಗಿದೆ ರೂಮು, ನೋಡ್ಕೊಬಿಡಿ. ರೂಮಿಗೆ ಚೆಕ್-ಇನ್ ಆಗಿ ಇವಾಗ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಈಗ ಇಂಡಿಯನ್ ಫುಡ್ ಏನಾದ್ರು ತಿನ್ನೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಆನ್ ದ ವೇ ಚೆನ್ನಾಗಿದೆ ರೆಸ್ಟೋರೆಂಟ್ ಎಲ್ಲ, ಬಟ್ ನಮಗೆ ಇಂಡಿಯನ್ ಫುಡ್ ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ. ನಾವು ನುಸಾ ಪೆನಿಡಾನಲ್ಲಿದ್ದಾಗ ಇಂಡಿಯನ್ ಫುಡ್ ತಿಂದಿದ್ದು. ಈ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ ನೋಡಿ, ಹೋಗೋಣ ಅಂದ್ಕೊಂಡ್ವಿ. ಬಟ್ ಇಂಡಿಯನ್ ಫುಡ್ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಸೊ ಹೋಗ್ತಾ ಇದ್ದೀವಿ ಇವಾಗ ಇಂಡಿಯನ್ ಫುಡ್ ಅಂದರೆ ಇಂಡಿಯನ್ ರೆಸ್ಟೋರೆಂಟ್ನ ಹುಡುಕೊಂಡು. ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಹಳ್ಳಿ ವೈಬ್ಸ್ ಬರ್ತಿದೆ. ಚೆನ್ನಾಗಿದೆ ಉಬುಡ್ ಸಿಟಿ, ಇಟ್ಸ್ ಗುಡ್. ಯಾವ ರೆಸ್ಟೋರೆಂಟಿಗೆ ಹೋಗ್ತೀವಿ, ಏನು ತೊಗೊತೀವಿ ಅದೆಲ್ಲನೂ ನಿಮಗೆ ಹೋಗ್ತಾ ಹೋಗ್ತಾ ಅಪ್ಡೇಟ್ ಮಾಡ್ತೀನಿ. ಇಂಡಿಯನ್ ರೆಸ್ಟೋರೆಂಟ್ ಹುಡ್ಕೊಂಡು ನಮ್ಮ ರೂಮಿಂದ ಹಾಗೆ ಸ್ಟ್ರೈಟ್ ನಡ್ಕೊಂಡು ಮೇನ್ ರೋಡಿಗೆ ಬಂದ್ವಿ. ಆ್ಯಂಡ್ ಅಲ್ಲಿ ಗೂಗಲ್ ಮ್ಯಾಪ್ಸ್ ಹಾಕಿ ಸರ್ಚ್ ಮಾಡಿದಾಗ ನಮಗೆ ಗೊತ್ತಾಯಿತು ಅಲ್ಲೇ ಹತ್ತಿರದಲ್ಲಿ ನಮಗೆ ಒಂದು ರೆಸ್ಟೋರೆಂಟ್ ಇದೆ ಅಂತ. ಆ್ಯಂಡ್ ನಾವು ಫೈನಲಿ ರೆಸ್ಟೋರೆಂಟ್ ರೀಚ್ ಆದ್ವಿ. ಎಲ್ಲರೂ ಇಂಡಿಯನ್ಸೇ ಇದ್ದರು. ಅವ್ರ ಮುಖಗಳು ನೋಡಿ ತುಂಬ ಖುಷಿ ಆಯಿತು, ಫೈನಲಿ ಇಂಡಿಯನ್ಸ್ನ ನೋಡೋಕ್ಕೆ ಸಿಗ್ತಿದೆಯಲ್ಲ ಅಂಥೇಳಿ. ಆ್ಯಂಡ್ ಬೆಳಗಿಂದ ನಮಗೆ ತಿಂಡಿ ಮತ್ತು ಊಟ ಸರಿ ಹೋಗಿರಲಿಲ್ಲ, ನಮಗೊಂದು ಒಳ್ಳೆ ಊಟ ಬೇಕಾಗಿತ್ತು. ಸೊ ಹಾಗಾಗಿ ಇಂಡಿಯನ್ ಫುಡ್ ತಿಂತಿದ್ದೀವಲ್ಲ ಅಂತಲೂ ಫುಲ್ ಎಕ್ಸೈಟೆಡ್ ಆಗಿದ್ವಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ತುಂಬ ಎಕ್ಸೈಟ್ಮೆಂಟು ಒಳ್ಳೇದಲ್ಲ, ಮತ್ತೆ ಡಿಸಪಾಯಿಂಟ್ ಆದರೆ ಕಷ್ಟ ಅಂತ ತುಂಬ ಎಕ್ಸೈಟ್ಮೆಂಟು ತೋರಿಸ್ಕೊಳಕ್ಕೆ ಹೋಗಲಿಲ್ಲ. ಬಟ್ ಡೆಫಿನೆಟ್ಲಿ ನಾವು ಎಕ್ಸೈಟೆಡ್ ಆಗಿದ್ವಿ ಊಟ ಮಾಡೋದಕ್ಕೆ. ಊಟ ಮಾತ್ರ ನಿಜವಾಗ್ಲೂ ಫುಲ್ಫಿಲ್ಲಿಂಗ್ ಆಗಿತ್ತು. ಆ್ಯಂಡ್ ಎಷ್ಟು ಸ್ಯಾಟಿಸ್ಫೈ ಆಯಿತು ಅಂತಂದರೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ನಾವು ಎಲ್ಲೇ ಹೋಗಲಿ ಏನೇ ತಿನ್ನಲಿ ನಮ್ಮ ಊಟನೇ ನಮಗೆ ಬೆಸ್ಟು. ಸೊ ಇದಾದಮೇಲೆ ವಾಪಸ್ ರೂಮಿಗೆ ಬಂದು ನಾವು ಫ್ರೆಶ್ ಅಪ್ ಆಗಿ ನೈಟ್ ಹೊರಟಿದ್ದು ಮನಿ ಎಕ್ಸ್ಚೇಂಜ್ ಮಾಡಿಸೋದಕ್ಕೆ ಅಂತ. ಬಿಕಾಸ್ ನಾವು ಇವತ್ತು ಬರೋಷ್ಟೊತ್ತಿಗೆ ತುಂಬ ಲೇಟ್ ಆಗೋಗಿತ್ತು, ಹಾಗಾಗಿ ನಾವೇನು ಜಾಸ್ತಿ ಐಟಿನರಿ ಇಟ್ಟಿರಲಿಲ್ಲ ಇವತ್ತಿಗೆ. ಮನಿ ಎಕ್ಸ್ಚೇಂಜ್ ಮಾಡಿಕೊಂಡು ಜಸ್ಟ್ ಇವತ್ತು ಶಾಪಿಂಗ್ ಮುಗಿಸ್ಕೊಳ್ಳೋಣ ಅಂಥೇಳಿ ಮನಿ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳೋದಕ್ಕೆ, ಅಂದರೆ ಡಾಲರ್ಸ್ ಟು IDR ಕನ್ವರ್ಟ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೋಗ್ತಿದ್ವಿ.
ಮನಿ ಎಕ್ಸ್ಚೇಂಜ್ ಮಾಡಿಕೊಂಡು ಸಿಟಿನಲ್ಲೇ ಒಂದು ಸರಸ್ವತಿ ಟೆಂಪಲ್ ಅಂತ ಇದೆ, ತುಂಬ ಚೆನ್ನಾಗಿದೆ ಆ್ಯಂಡ್ ಇನ್ಸ್ಟಾಗ್ರಾಮಬಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಪಿಕ್ಚರ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಅಟ್ಲೀಸ್ಟ್ ಅದನ್ನಾದರೂ ಕವರ್ ಮಾಡೋಣ ಇವತ್ತು ಅಂತ ಹೋದ್ವಿ. ಬಟ್ ಆಮೇಲೆ ಗೊತ್ತಾಯಿತು ನಮಗೆ ಇಲ್ಲಿ ಕೆಚಕ್ ಡ್ಯಾನ್ಸ್ ನಡೀತಿದೆ, ಅಂದರೆ ಪರ್ಫಾರ್ಮೆನ್ಸ್ ನಡೀತಿದೆ. ಸೊ ಹಾಗಾಗಿ ಟಿಕೆಟ್ ತೊಗೋಬೇಕು ಅಂತ. ಜನರಲಿ ಇಲ್ಲಿ ಟಿಕೆಟ್ ಇರೋದಿಲ್ಲ. ಸೊ ನಾವು ನಾಳೆ ಬರೋಣ ಅಂತ ಅಂದ್ಕೊಂಡ್ವಿ, ಬಿಕಾಸ್ ಡೇ ಟೈಮಲ್ಲಿ ಅಟ್ಲೀಸ್ಟ್ ಪಿಕ್ಚರ್ಸ್ ಆದರೂ ಚೆನ್ನಾಗಿ ಬರುತ್ತೆ ಅಂತ ವಾಪಸ್ ಬಂದ್ವಿ. ವಾಪಸ್ ಬಂದು ನಾವು ಉಬುಡ್ ಆರ್ಟ್ ಮಾರ್ಕೆಟ್ ಕಡೆ ಹೊರಟ್ವಿ. ಆರ್ಟ್ ಮಾರ್ಕೆಟ್ ಫಸ್ಟು ಒಂದು ರೌಂಡ್ ಹಾಕ್ತೀವಿ, ಆಮೇಲೆ ಎಲ್ಲೆಲ್ಲಿ ಏನೇನು ಚೆನ್ನಾಗಿದೆ ನೋಡಿಕೊಂಡು ಅದು ಪ್ರೈಸ್ ಕೇಳಿಕೊಂಡು ಆಮೇಲೆ ತೊಗೊತೀವಿ. ನೋಡಿ ಇಲ್ಲಿ ಫುಲ್ಲು ಮಳೆ, ನಾವೇನು ತೊಗೊಂಡಿಲ್ಲ, ವಾಪಸ್ ಹೋಗ್ತಾ ಇದ್ದೀವಿ. ಅಲ್ಲೊಂದು ಕಾಂಪ್ಲೆಕ್ಸ್ ಇದೆ, ಅಲ್ಲಿ ಹೋಗಿ ನೋಡ್ತೀವಿ. ತುಂಬ ಕಾಸ್ಟ್ಲಿ. ಅಲ್ಲೋಗಿ ನೋಡ್ತೀವಿ, ಇನ್ ಕೇಸ್ ಏನಾದರೂ ಇದ್ರೆ ತೊಗೊತೀವಿ. ಆ್ಯಂಡ್ ಇಲ್ಲಿ ಒಂದೊಂದು ಪ್ರೈಸು ಸ್ವಲ್ಪ ತಲೆ ಕೆಟ್ಟೋಗೋ ಥರ ಇದೆ, ಬಿಕಾಸ್ ಅಷ್ಟು ಕಾಸ್ಟ್ಲಿ ಹೇಳ್ತಿದ್ದಾರೆ. ರೀಲ್ಸ್ ಎಲ್ಲ ನೋಡಿ ನೀವು, ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡಿ ನೀವು ಮೋಸ ಹೋಗಬೇಡಿ. ಇಲ್ಲೇನು ಕಮ್ಮಿಗೆ ಸಿಗೋದಿಲ್ಲ, ಎಲ್ಲ ಕಾಸ್ಟ್ಲಿನೇ ಇದೆ. ಒಂದೊಂದು ಚಿಕ್ಕ ಪೀಸ್ಗಳಿಗೂ 500 600 ಹೇಳ್ತಾರೆ, ವಿಚ್ ಇಸ್ ನಾಟ್ ವರ್ತ್ ಆ್ಯಟ್ ಆಲ್. ನಿಮಗೆ ಬೆಂಗಳೂರಲ್ಲಿ ಚೆನ್ನಾಗಿ ಸಿಗುತ್ತೆ. ಗೈಸ್ ಇಷ್ಟು ಶಾಪ್ ಮಾಡಿದೆ, ಬಟ್ ಯಾವುದನ್ನು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅದರಲ್ಲಿ ಬಾರ್ಗೇನ್ ಮಾಡೋದ್ರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದೆ. ಸೊ ಏನೇನು ತೊಗೊಂಡಿದ್ದೀನಿ ಅಂತ ನಾನು ಸಪ್ರೇಟ್ ವ್ಲಾಗಲ್ಲಿ ಹೇಳ್ತೀನಿ, ಆ್ಯಂಡ್ ಎಷ್ಟು ಪ್ರೈಸು ಅಂತಲೂ ಹೇಳ್ತೀನಿ. ನಾವು ಶಾಪಿಂಗ್ ಮಾಡಿದ್ದು ಇದೇ ಕಾಂಪ್ಲೆಕ್ಸಲ್ಲಿ. ನಮ್ಮ ಬೆಂಗಳೂರಲ್ಲೆಲ್ಲ ಯಾವ ಥರ ಬಿ ಡಿ ಎ ಕಾಂಪ್ಲೆಕ್ಸ್ ಇರುತ್ತೆ ಅದೇ ಥರನೇ ಇತ್ತು, ಆ್ಯಂಡ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಅಫೋರ್ಡಬಲ್ ಪ್ರೈಸ್ ಅಂತಲೂ ಅನ್ನಿಸ್ತು. ಅದ್ರ ಜೊತೆಗೆ ನಾವು ಈ ಸ್ಟ್ರೀಟಲ್ಲಿ ಕೂಡ ಶಾಪಿಂಗ್ ಮಾಡಿದ್ವಿ. ಇದು ಬಂದು ಕಾಂಪ್ಲೆಕ್ಸ್ ಇದೆಯಲ್ಲ, ಅದ್ರ ಆಪೋಸಿಟ್ ರೋಡೇನೆ, ನಾವು ಸ್ಟ್ರೇಟ್ ನಡ್ಕೊಂಡು ಹೋದರೆ ನಮಗೆ ಸಿಗತ್ತೆ ಶಾಪ್ಸ್ಗಳು. ಸೊ ಅಲ್ಲಿ ನೀವು ಬಾರ್ಗೇನ್ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಬೋದು. ಇಲ್ಲಿ ಕಾಂಪ್ಲೆಕ್ಸ್ಗಿಂತ ಸ್ವಲ್ಪ ಕಮ್ಮಿಗೆ ಸಿಗತ್ತೆ, ನಿಮಗೆ ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡಬೇಕು. ನಮಗಿಲ್ಲಿ ಸ್ವಲ್ಪ ಅಫೋರ್ಡಬಲ್ ಪ್ರೈಸಲ್ಲೇ ಸಿಕ್ತು. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ರೂಮ್ ಕಡೆ ಬಂದ್ವಿ. ಆ್ಯಂಡ್ ಇಲ್ಲೊಂದು ಕಡೆ ಲೈವ್ ಮ್ಯೂಸಿಕ್ ನಡೀತಿತ್ತು, ಅದನ್ನ ಎಂಜಾಯ್ ಮಾಡಿಕೊಂಡು ಊಟ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಸ್ಟೇ ಕಡೆ ನಾವು ಹೊರಟ್ವಿ. ಎಲ್ಲ ಮುಗಿಸ್ಕೊಂಡು ನಾವು ಇದೇ ರೆಸ್ಟೋರೆಂಟಿಗೆ ಬಂದಿದ್ದು ಊಟ ಮಾಡೋಕ್ಕೆ. ಇದು ನಮ್ಮ ಸ್ಟೇ ಹತ್ರನೇ ಇತ್ತು, ಆ್ಯಂಡ್ ಇಟಾಲಿಯನ್ ಫುಡ್ ಸಿಗತ್ತೆ ಅಂತ ನೋಡಿದ್ವಿ. ನಮಗೆ ಫುಲ್ ಖುಷಿ ಆಯಿತು, ಬಿಕಾಸ್ ನಾವು ಇಂಡಿಯನ್ ಫುಡ್ ಆಲ್ರೆಡಿ ಮಧ್ಯಾಹ್ನ ತಿಂದಿದ್ವಲ್ಲ. ಸೊ ಫ್ರೆಂಚ್ ಫ್ರೈಸ್ ಮತ್ತು ಪಿಜ್ಜಾ ಏನಾದರೂ ತಿನ್ನೋಣ ಅಂತ ಇಲ್ಲಿ ಬಂದ್ವಿ. ಫುಡ್ ಮಾತ್ರ ತುಂಬ ಟೇಸ್ಟಿಯಾಗಿತ್ತು, ಆ್ಯಂಡ್ ಫಸ್ಟ್ ಡೇ ಉಬುಡ್ ತುಂಬಾ ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಇವತ್ತಿನ ಡೇನ ಎಂಡ್ ಮಾಡಿದ್ವಿ. ಥ್ಯಾಂಕ್ ಯು.